ಅಣ್ಣನವರೇ, ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಮುಖ್ಯವಾಗಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿರುವಂತಹ ರಾಮಚಂದ್ರಪ್ಪ ಸರ್ ಅವರೇ, ಅದೇ ರೀತಿ ಸ್ನೇಹ ಸಾಗರ ಕೋಆಪರೇಟಿವ್ ಸೊಸೈಟಿ ಉದ್ಯಮಿಗಳಾಗಿರುವಂತಹ ನಮ್ಮ KP ಶ್ರೀನಿವಾಸ್ ಸರ್ ಅವರೇ, ಅದೇ ರೀತಿ ನಮ್ಮ ಈ ಭಾಗದ ನಮ್ಮ ಮಾಜಿ ನಗರಸಭೆ ಸದಸ್ಯರಾಗಿರುವ ಸಬಿ ಅಣ್ಣನವರೇ, ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾ ಅಧ್ಯಕ್ಷರೇ, ನಮ್ಮ ಗುರುಗಳಾಗಿರುವಂತಹ IPS ಸರ್ ಅವರೇ, ಮತ್ತೆ ನಮ್ಮ ಓಪಲ್ ರೆಡ್ಡಿ ಸರ್ ಅವರೇ, ಎಣ್ಗಿರಪ್ಪ ಸರ್ ಅವರೇ, ಹಾಗೆ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಅದೇ ಕನ್ನಡ ಕಟ್ಟಾಳು ಆಗಿರುವಂತಹ ನಮ್ಮ ಚಾನ್ಪಸ ಸರ್ ಅವರೇ, ಅದೇ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೂ ಹಾಗೂ ಈ ಶಾಲೆ DV ಶಾಲೆಯ ಮುಖ್ಯ ಶಿಕ್ಷಕರಾಗಿರುವಂತಹ ನಮ್ಮ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಒಂದೇನೋ ನಿಟ್ಟಿನಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಒಂದು ತಾಯಿಯ ಮಕ್ಕಳಂತೆ ಎಲ್ಲರನ್ನೂ ಜೊತೆ ಕರ್ಕೊಂತ ಅವರೇ ಸ್ವತಃ ಯಾವ್ದಾದ್ರು ಒಂದು ದಿನ 2 ದಿನ ಮಗುಗೆ ಶಾಲೆಗೆ ಬಂದಿಲ್ಲ ಅಂದ್ರೆ ಸ್ವಂತ ಅವರೇ ಸತತವಾಗಿ ಮನೆ ಹತ್ರ ಹೋಗಿ ಆ ಮಗುಗೆ ಏನ್ ಹೆಚ್ಚು ಕಡಿಮೆ ಆಗಿದೆ, ಯಾಕೆ ಶಾಲೆಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಮಗುಗೆ ಶಾಲೆಯನ್ನ ಮುಂದಿನ ಜೀವನ ರೂಪಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಶಾಲೆಯ ಮುಖ್ಯ ಶಿಕ್ಷಕರಂತ ಸೊಣ್ಣಪ್ಪ ಸರ್ ಅವರೇ, ಅದೇ ರೀತಿ ಈ ಶಾಲೆ ಎಲ್ಲ ಸಿಬ್ಬಂದಿ ವರ್ಗದವರೇ, ಮತ್ತೆ ಈ ಶಾಲೆಯಲ್ಲಿ ಅಡಿಗೆ ಮಾಡಿ ಊಟ ಬಡಿಸುವಂತ ಎಲ್ಲ ನನ್ನ ಅಡುಗೆಯ ಒಂದು ತಾಯಂದ್ರೆ ನಿಮಗೆಲ್ರಿಗೂ ಕೂಡ ಈ ಕಾರ್ಯಕ್ರಮದ ಹಾಗೆ ವಿಶೇಷವಾಗಿ ವಿದ್ಯಾರ್ಥಿಗಳ ಪೋಷಕರು ತಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ಕೊಂತ ಇವತ್ತು 139ನೇ ನಮ್ಮ DV ಗುಂಡಪ್ಪನವರ ಜನ್ಮದಿನ. ಇವತ್ತು ನಿಜವಾಗ್ಲೂ ಕೂಡ ನಾವೀ ಮುಳಬಾಗಿಲು ತಾಲೂಕಿನಲ್ಲಿ ಹುಟ್ಟಿದೀವಿ ಅಂದ್ರೆ ನಾವೆಲ್ಲರೂ ಕೂಡ ಅದೃಷ್ಟವಂತರು. ಇಲ್ಲಿ ಅವರೊಂದು ಕಗ್ಗಗಳು ಯಾವ ರೀತಿ ನಮ್ಮ ಒಂದು ಜೀವನಕ್ಕೆ ದಾರಿ ಹಾದಿಯನ್ನ ಹಾಕೊಡ್ತಾವೆ ಅಂದ್ರೆ ಆ ರೀತಿ ನಡೆಯುಕೊಂಡು ಹೋಗ್ತಾ ಇದಾವೆ DV ಗುಂಡಪ್ಪನ ವರದಿ ಅಂತ. ಇಲ್ಲಿ ಅವರು ಮುಳಬಾಗಿಲು ತಾಲೂಕಿನಲ್ಲಿ ಹುಟ್ಟಿರೋದು ಅವರು ಅದೃಷ್ಟವಂತರು, ಅದ್ರ ಜೊತೆಗೆ ನಾವಿಲ್ಲಿ ಹುಟ್ಟಿರೋದು ನಾವು ಅದೃಷ್ಟವಂತರು. ಕರ್ನಾಟಕಕ್ಕೆ ಹಲವಾರು ಕೊಡುಗೆಗಳನ್ನ ಕಗ್ಗದ ಒಂದು ಕೊಡುಗೆಗಳನ್ನ ಕೊಟ್ಟಿದ್ದಾರೆ, ಸಾಹಿತ್ಯಗಳನ್ನ ಕೊಟ್ಟಿದ್ದಾರೆ. ಪತ್ರಕರ್ತರಾಗಿರುವಂತಹ ನಮ್ಮ DV ಗುಂಡಪ್ಪನವರು ನಮ್ಮ ಅಜ್ಜ ಅಂತ ಕರೀತೀವಿ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮ ತುಂಬಾ ಸೊಗಸಾಗಿ ಅದ್ದೂರಿಯಾಗಿ ಸಂತೋಷದಿಂದ ಸಡಗರದಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮ ನಡೆಸಬೇಕು ಅಂದ್ರೆ ಅಷ್ಟು ಸುಲಭ ಕಾರ್ಯಕ್ರಮ ಅಲ್ಲ. ಇದು ಒಂದು 15-20 ದಿನಗಳ ಕಾಲದಿಂದ ಎಲ್ಲರನ್ನೂ ಕೂಡ ಕಾರ್ಯಕ್ರಮಕ್ಕೆ ಕರೆಸಿ ಎಲ್ಲರನ್ನೂ ಕೂಡ ಈ ಶಾಲೆ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಒಂದು ನೃತ್ಯವನ್ನ ಮಾಡ್ತಾ ಇದ್ದಾರೆ ಮಕ್ಕಳು. ಈ ಶಾಲೆ ಖಾಸಗಿ ಶಾಲೆಗಿಂತ ಇನ್ನೂ ಹೆಚ್ಚು 10 ಪಟ್ಟು ಹೆಚ್ಚು DV ಗುಂಡಪ್ಪ ಶಾಲೆ ಇದು. ಆ ಒಂದು ನಿಟ್ಟಿನಲ್ಲಿ ನಿಜವಾಗ್ಲೂ ಕೂಡ ಇಲ್ಲಿ ಓದೋದಕ್ಕೆ ಕಡಿಮೆ ಇಲ್ಲ, ನೃತ್ಯ ಮಾಡೋಕೆ ಕಡಿಮೆ ಇಲ್ಲ, ಭಾಷಣ ಮಾಡೋಕೆ ಕಡಿಮೆ ಇಲ್ಲ. ವಿದ್ಯಾರ್ಥಿಗಳು ಪ್ರತಿ ಒಂದರಲ್ಲೂ ಕೂಡ ಮುಂದಾಳತ್ವನ ತಗೊಂಡಿದ್ದಾರೆ. ಅಂದ್ರೆ ಮುಳಬಾಗಿಲು ತಾಲೂಕಿನಲ್ಲಿ ಯಾವ್ದನ್ನ ಶಾಲೆ ಇದೆ ಅಂದ್ರೆ ಇದು DV ಗುಂಡಪ್ಪ ಶಾಲೆ ಅಂತ ಮಾತ್ರ ಈ ಸಂದರ್ಭ ಹೇಳಕ್ ಇಷ್ಟಪಡ್ತೀನಿ. ಈ ಒಂದು ನಿಟ್ಟಿನಲ್ಲಿ ಇವತ್ತು ನಿಜವಾಗ್ಲೂ ಕಡೆ ಹೇಳ್ತೀನಿ, ಯಾವುದು ಕೂಡ ಜಾತಿ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಒಂದು ತಾಯಿ ಮಕ್ಕಳು ಅಂತ ಹೇಳ್ಬಿಟ್ಟು ಮತ್ತೊಬ್ಬರು ನಾಯಕರು ಸಮಾಜ ಸೇವಕರು. ನಿಜವಾಗ್ಲೂ ಕೂಡ ನಾನು ಒಂದು ಇಫ್ತಾರ್ ಕೂಟಕ್ಕೆ ನನ್ನ ಆಹ್ವಾನ ಕೊಟ್ಟಿದ್ದೆ ನಮ್ಮ ಸದ್ದಂ ಸಾಂಬೆ ಅಣ್ಣನವ್ರಿಗೆ. ಕಾರ್ಯಕ್ರಮ ಬಿಸಿ ಇರೋದ್ರಿಂದ ಆ ಕಾರ್ಯಕ್ರಮ ಬಂದಿಲ್ಲ. ನಮ್ಮ ಕಿಲಗಂಡಿ ಮಂಜಣ್ಣ ಅವರು ಬಂದು ನಮ್ಗೆ ಸಾಂತ್ವನ ಹೇಳಿ ಹೋದ್ರು. ಯಾವರನ್ನ ಒಂದು ಹೆಚ್ಚು ಕಡಿಮೆ ಆದಾಗ, ಆ ಒಂದು ಆಕ್ಸಿಡೆಂಟ್ ಆದಾಗ, ಮತ್ತೊಂದಾದಾಗ ಒಂದು ವ್ಯಕ್ತಿಗೆ ನಾನು ಇದ್ದೀನಿ ಟೆನ್ಷನ್ ತಗೊಳ್ಬೇಡ ಅಂತ ಹೇಳ್ಬಿಟ್ಟು ಹೋಗ್ತಾರಲ್ಲ, ಆ ರೀತಿ ನಮ್ ಕೀಲಗಂಡಿ ಮಂಜಣ್ಣ ಬಂದು ಅನ್ಬಿಟ್ಟು ಹೇಳಿದ್ರು, ಶಾಂಬಯ್ಯ ಎಲ್ಲೂ ಹೋಗಲ್ಲ, ಶಾಂಬಯ್ಯ ಬರ್ತಾ ಇದೆ ಮುಳುವಾಗಲ್ಲ ಇರ್ತಾರೆ, ಎಲ್ಲೂ ಹೋಗಲ್ಲ, ಮುಂದಿನ ದಿನಗಳಲ್ಲಿ ಇನ್ನೂ ಅಧಿಕಾರ ವಹಿಸ್ತಾರೆ ಅಂತ ಹೇಳ್ಬಿಟ್ಟು ಮಂಜಣ್ಣ ಹೇಳಿದ್ರು. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಂದು ತಾಯಿ ಮಕ್ಕಳಂತೆ ಬದುಕಬೇಕು. ಯಾರು ಕೂಡ ಇಲ್ಲಿ ಜಾತಿ ಮುಖ್ಯ ಅಲ್ಲ ಶಾಂಬಣ್ಣ, ಇಲ್ಲಿ ಜಾತಿ ಮುಖ್ಯ ಅಲ್ಲ, ಪ್ರೀತಿ ಮುಖ್ಯ, ವಿಶ್ವಾಸ ಮುಖ್ಯ, ನಂಬಿಕೆ ಮುಖ್ಯ. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದು ತಾಯಿ ಮಕ್ಕಳಂತೆ ಬದುಕಬೇಕು, ಬಾಳ್ಬೇಕು ಅನ್ನೋ ಭಾವನೆ ನಮ್ಮ ಎಲ್ಲರಲ್ಲಿ ಕೂಡ ಬರಬೇಕು. ಮುಂದಿನ ದಿನಗಳಲ್ಲಿ ಏನು ನಮ್ಮ ಈ ಮೂಡಲ ಬಾಗಿಲು ದೇವಸ್ಥಾನಗಳ ನಾಡು, ಕುಡುಮಲೆ ಗಣಪತಿ ಆಶೀರ್ವಾದ ಎಲ್ಲರ ಮೇಲೆ ಕೂಡ ಇರ್ಲಿ. ಅದೇ ರೀತಿ ಬಾಬಾ ಹೈದರ ಸಫರ್ ಗುರುಗಳ ಆಶೀರ್ವಾದ ಎಲ್ಲರ ಮೇಲೆ ಕೂಡ ಇರ್ಲಿ ಅಂತ ಈ ಸಂದರ್ಭ ಹೇಳ್ತಾ ನಾವೆಲ್ಲರೂ ಕೂಡ ಒಂದು ತಾಯಿಯ ಮಕ್ಕಳಂತೆ ಬದುಕೋಣ. ನಾವೆಲ್ಲರೂ ಕೂಡ ಒಂದು ದಾರಿಯಲ್ಲಿ ಸಾಕಬೇಕು. ಇಲ್ಲಿ ಹುಟ್ಟು ಉಚಿತ, ಸಾವು ಖಚಿತ. ಇಲ್ಲಿ ಯಾರು ಕೂಡ ಶಾಶ್ವತರಲ್ಲ. ನಾವೆಲ್ಲರೂ ಕೂಡ ಒಂದಲ್ಲ ಒಂದ್ ದಿನ ನಾವೆಲ್ಲರೂ ಈ ಭೂಮಿ ಮೇಲೆ ಹೋಗ್ಬೇಕಾಗಿರೋದ್ರಿಂದ ನಮಗೆ ಅಣ್ಣ ತಾಯಿ ಜನ್ಮ ಕೊಟ್ಟಾಗ ಉಸಿರಿರುತ್ತೆ ಅಣ್ಣ, ಹೆಸರಿರೋದಿಲ್ಲ. ಅದೇ ರೀತಿ ನಮ್ಮ ಈ ಭೂಮಿಯನ್ನ ಬಿಟ್ಟು ಹೋದಾಗ ನಮಗೆ ಹೆಸರಿರುತ್ತೆ, ಉಸಿರಿರೋದಿಲ್ಲ. ಅಂತ ಕೆಲಸಗಳು ನಾವು ಮಾಡ್ಬೇಕಾಗುತ್ತೆ.
ಆ ಒಂದು ನಿಟ್ಟಿನಲ್ಲಿ ನಾವೆಷ್ಟು ದಿನಗಳ ಕಾಲ ಬದುಕ್ತೇವೆ, ಮತ್ತೊಬ್ಬರಿಗೆ ತೊಂದರೆ ಕೊಡದಂತೆ ನಾವು ಈ ಭೂಮಿ ಮೇಲೆ ಬದುಕಬೇಕು. ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಮಾಜ ಸೇವಕರು ಮಾಡ್ತಾ ಬರ್ತಾ ಇದ್ದಾರೆ. ಆದ್ರೆ ವಿಶೇಷವಾಗಿ ಮುಳಬಾಗಿಲು ತಾಲೂಕಿನಲ್ಲಿ ಎಷ್ಟೋ ಸಾವಿರಾರು ಗಣೇಶ ಹಬ್ಬಗಳಿಗೆ ಗಣೇಶನನ್ನ ಕೊಡ್ಸಿದ್ದಾರೆ ನಮ್ಮ ಸಾಂಬಣ್ಣನವರು. ಅದನ್ನ ನಾವು ನಾನು ನೋಡಿದ್ದೀನಿ, ಸಾವಿರಾರು ಲೆಕ್ಕ ಇಲ್ಲ. ಯಾವ ಹಳ್ಳಿಗೂ ಬೇಕಾದ್ರೂ ಕೂಡ ಗಣೇಶನ ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಂತಹ ಒಂದು ಹೃದಯವಂತರು, ಅಂತ ಒಂದು ಸಮಾಜ ಸೇವಕರು, ಅಂತಹ ಒಂದು ಅದೃಷ್ಟವಂತರು ನಮ್ಮ ಮುಳಬಾಗಿಲು ತಾಲೂಕಿನ ಬಡವರ ಪಾಲಿಗೆ ಒಂದು ಸಹಕಾರ ಬರ್ತಿದ್ದಾರೆ. ಆದ್ರಿಂದ ಈ ಒಂದು ಸಂದರ್ಭದಲ್ಲಿ ನಾನು ಹೆಚ್ಚಾಗಿ ಮಾತಾಡಬೇಡ. ನಾವೆಲ್ಲರೂ ಕೂಡ ಬಡತನದಿಂದ ಬಂದವರು. ನೀವೆಲ್ಲರೂ ಕೂಡ ನನ್ನ ತಂದೆ ತಾಯಿಂದ ಎಲ್ಲರೂ ಕೂತಿದ್ದೀರಾ, ನನ್ನ ಅಣ್ಣ ತಮ್ಮದ ಎಲ್ಲರೂ ಕೂಡ ಕೂತಿದ್ದೀರಾ. ನಾವೆಲ್ಲರೂ ಕೂಡ ಬಡತನದಿಂದ ಬಂದವರು. ನಾವೆಲ್ಲರೂ ಕೂಡ ಬಡತನದಿಂದ ಹೊರ ಬರಬೇಕು ಅಂದ್ರೆ ವಿದ್ಯಾಭ್ಯಾಸ ಬಹಳ ಮುಖ್ಯ ಇದೆ. ವಿದ್ಯಾಭ್ಯಾಸ ಜೊತೆಗೆ ಸಂಸ್ಕಾರವೂ ಕೂಡ ಬಹಳ ಮುಖ್ಯ ಇದೆ. ಆ ಒಂದು ನಿಟ್ಟಿನಲ್ಲಿ ಸಂಸ್ಕಾರ, ವಿದ್ಯಾಭ್ಯಾಸ ಎಲ್ಲೂ ಕೂಡ ಅದು ಸಂಸ್ಕಾರ ಎಲ್ಲಿ ಬರುತ್ತೆ ಅಂದ್ರೆ ವಿದ್ಯಾಭ್ಯಾಸ ಕಲಿತರೆ ಮಾತ್ರ ಸಂಸ್ಕಾರ ಬರುತ್ತೆ. ಆದ್ರಿಂದ ಸಂಸ್ಕಾರ, ವಿದ್ಯಾಭ್ಯಾಸ ಎಲ್ಲವೂ ಕೂಡ ಕಲಿತ್ಕೊಂಡು ಮುಂದೆ ಸಾಗೋಣ ಅಂತ ಹೇಳ್ತಾ, ಹೆಚ್ಚಾಗಿ ಈ ಶಾಲೆಯ ನಮ್ಮ ಸೊಣ್ಣಪ್ಪ ಸರ್ ಅವರು ನನಗೆ ಮಾರ್ಗದರ್ಶಕರು. ನೀನು ಒಳ್ಳೆ ದಾರಿಯಲ್ಲಿ ಸಾಕ್ಬೇಕು, ಕನ್ನಡದ ಬಗ್ಗೆ ಅಭಿಮಾನ ನಿನ್ಗೆ ತುಂಬಾ ಇದೆ, ನೀನು ಎಲ್ಲಾ ಒಂದು ಕಾರ್ಯಕ್ರಮ ಭಾಗಿಯಾಗ್ತಾ ಬರ್ತಾ ಇದೀಯಾ, ನಿನ್ನ ಜೊತೆ ನಾನು ಇರ್ತೀನಿ ಅಂತ ನಾವು ಸೊಣ್ಣಪ್ಪ ಸರ್ ಹೇಳಿದ್ರು. ನಿಜವಾಗ್ಲೂ ಕೂಡ ಖುಷಿ ಆಗುತ್ತೆ. ಒಬ್ಬರಿಗೆ ಏನಾದ್ರು ಹೆಚ್ಚು ಕಡಿಮೆ ಆದಾಗ ದುಡ್ಡು ಬೇಡ, ಕಾಸು ಬೇಡ, ಆಸ್ತಿ ಬೇಡ, ಅಂತಸ್ತು ಬೇಡ, ಏನು ಬೇಡ, ಧೈರ್ಯ ಕೊಡುವಂತ ಮನುಷ್ಯ ಬೇಕಾಗಿರ್ತದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಸಣ್ಣಪ್ಪನಾಗಿರ್ಬಹುದು, ಅದೇ ರೀತಿ ಈ ಶಾಲೆಯ ಶಿಕ್ಷಕರು ಆಗಿರ್ಬೋದು, ಎಲ್ಲ ಮಕ್ಕಳಿಗೂ ಕೂಡ ನಾನು ಇದೀನಿ ಅಂತ ಧೈರ್ಯ ತುಂಬಿ ವಿದ್ಯಾಭ್ಯಾಸನ ಕೊಡ್ತಿದ್ದಾರೆ. ನಮ್ಮ ಎಲ್ಲರ ಪರವಾಗಿ ಈ ದೇವಿ ಶಾಲೆ ಎಲ್ಲಾ ಸಿಬ್ಬಂದಿ ವರ್ಗದವರಿಗೆ, ಈ ಶಾಲೆ ಮುಖ್ಯ ಶಿಕ್ಷಕರಿಗೆ, ಅಡುಗೆ ಮಾಡಿ ಬಡಿಸುವಂತ ಎಲ್ಲ ನನ್ನ ತಾಯಂದ್ರಿಗೆ ಜೋರಾಗಿ ಚಪ್ಪಾಳೆ ಹೊಡ ಮುಖಾಂತರ ಅವ್ರಿಗೆ ಧನ್ಯವಾದಗಳು ಹೇಳೋಣ ಈ ಸಂದರ್ಭ ಹೇಳ್ತೀನಿ. ಇವತ್ತು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದು ತಾಯಿ ಮಕ್ಕಳಂತೆ ಹೋಗೋಣ ಅಂತ ಹೇಳ್ತಾ, ನನ್ನನ್ನ ಎರಡು ಮಾತನ್ನ ನಮ್ಮ ಸಾಂಬಣ್ಣವರು ಹೊರಡ್ತಿದ್ರು, ಇಲ್ಲಣ್ಣ ನಿಮ್ ಬಗ್ಗೆ ಎರಡು ಮಾತಾಡ್ಬೇಕು, ನಾನು ಯಾವ್ದೇ ಸಮಾರಂಭಗಳಲ್ಲಿ ನನಗೆ ಮೈಕ್ ಸಿಕ್ಕಿಲ್ಲ, ನಾನು ಬರೋಷ್ಟೇ ಕೋಲಾರಲ್ಲಿ ನಮ್ಮ ಸೀನೋನ ಒಂದು ಕಾರ್ಯಕ್ರಮದಲ್ಲಿ ಕೋಲಾರಲ್ಲಿ ಕಾರ್ಯಕ್ರಮ ನಾನು ಬಂದೆ, ನೀವು ಒಟ್ಟೋಗ್ಬಿಟ್ರಿ, ನಿಮ್ ಬಗ್ಗೆ ಮಾತಾಡೋಣ, ನೀವು ಕೈಗೆ ಸಿಕ್ಕಲ್ಲ. ಆ ಒಂದು ನಿಟ್ಟಿನಲ್ಲಿ ಅದಕ್ಕೆ ನಿಮ್ಮನ್ನು ಕೂರ್ಸ್ಕೊಂಡ್ಬಿಟ್ಟೆ ಇವತ್ತು ಸರ್, ನಾನು ನಿಮ್ ಬಗ್ಗೆ ಮಾತಾಡ್ಬೇಕು ಅಂತ. ಯಾಕಂದ್ರೆ ಹೊರಗೊಂದು ನಾವು ಮಾತಾಡಲ್ಲ, ಏನಿದ್ರು ಕೂಡ ಮನಸ್ಸಿಂದ ಬರಬೇಕು. ಚನ್ನಪಚ ಸರ್ ಹೊರಗಿಂದ ಮಾತ್ರ ಬರ್ಬೇಕು, ಏನಿದ್ರು ಕೂಡ. ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಚೆನ್ನಾಗಿರೋಣ, ಮತ್ತೊಬ್ಬರಿಗೆ ನಮ್ಮ ಕೈಲಾದ್ರೆ ಸಹಕಾರ ಕೊಡೋಣ. ನಮ್ಮ ಕೈಲಾದ್ರೆ ನಮ್ಮ ಮನೆ ಆಯ್ತು, ನಮ್ ಕೆಲಸ ಆಯ್ತು. ಈ ಒಂದು ಹಾದಿಯಲ್ಲಿ ಬರ್ತಾ ಇರುವಂತಹ ಯಾರಾದ್ರೂ ಇದ್ದಾರೆ ಅಂದ್ರೆ ನಮ್ಮ ಶಾಂಬಣ್ಣನವರು ಸಮಾಜ ಸೇವಕರು. ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಂದು ತಾಯಿ ಮಕ್ಕಳದ್ದು ಬದುಕೋಣ, ಬಾಗೋಣ ಅಂತ ಹೇಳ್ತಾ, ಇನ್ನೇನ್ ನಾಳೆ SSLC ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಇನ್ನೇನು ನಾಳೆಯಿಂದ ನಡೀತದೆ. ನಮ್ಮ ಒಂದು ತಾಲೂಕಿನಲ್ಲಿ ತುಂಬಾ ಕಷ್ಟಪಟ್ಟು ನಮ್ಮ ರಾಮಚಂದ್ರಪ್ಪ ಸರ್ ಅವರು ಒಂದು ವಿದ್ಯಾಭ್ಯಾಸ ಕೊಡ್ತಾ ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ನಾಳೆ SSLC ಮಕ್ಕಳು ಏನ್ ಎಕ್ಸಾಮ್ ಅನ್ನ ಬರೀಲಿಕ್ಕೆ ಹೋಗ್ತಿದ್ದಾರೆ, ತಮಗೆಲ್ಲರಿಗೂ ಕೂಡ ಆ ವಿದ್ಯಾರ್ಥಿಗೆಲ್ಲರಿಗೂ ತಾಲೂಕಿಗೆ ಒಳ್ಳೆ ಒಂದು ರಿಸಲ್ಟ್ ಅನ್ನ ತಂದ್ಕೊಳ್ಳಿ. ಆ ಮಕ್ಕಳಿಗೆ ಎಲ್ಲರಿಗೂ ಕೂಡ ಕುರುಡುಮಲೆ ಗಣಪತಿ ಆಶೀರ್ವಾದ ಸದಾ ಇರ್ಲಿ, ಬಾಬಾ ಹೈದರ ಸಬ್ದರ್ ಗುರುಗಳ ಸದಾ ಆಶೀರ್ವಾದ ಇರ್ಲಿ ಅಂತ ಹೇಳ್ತಾ, ಏನು ನನ್ನ ತಂದೆ ತಾಯಿ ಎಲ್ಲರೂ ಕೂತಿದ್ರ, ನಾವೆಲ್ಲರೂ ಕೂಡ ಬಡತನದಿಂದ ಬಂದವರು, ನಾವ್ಯಾರು ಕೂಡ ಸಾಕಾರಲ್ಲ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಮತ್ತೊಂದು ಸಾರಿ ಹೇಳ್ತಾನೆ, ಮಕ್ಕಳಿಗೆ ವಿದ್ಯಾಭ್ಯಾಸನ ಕೊಡಿ. ಯಾರೇ ಮಕ್ಕಳನ್ನ ಮನೆಯಲ್ಲಿ ಇಟ್ಕೋಬೇಡಿ, ಕೆಲ್ಸಗಳಿಗೆ ಕಳಿಸ್ಬೇಡಿ, ಆ ಮಕ್ಕಳನ್ನ ವಿದ್ಯಾಭ್ಯಾಸ ಕೊಡಿ. ದಯವಿಟ್ಟು ನಿಮ್ ಕೈ ಜೋಡಿಸಿ ಮನವಿ ಮಾಡ್ತೀನಿ. ಆ ಒಂದು ನಿಟ್ಟಿನಲ್ಲಿ ವಿದ್ಯಾಭ್ಯಾಸ ಒಂದಿದ್ರೆ ಸಂಸ್ಕಾರವು ತಾನಾಗೆ ತಾನೇ ಬರ್ತದೆ. ತಂದೆ ತಾಯಿಗಳಿರುವಂತ ಮಾತು ಮಕ್ಕಳು ಕೇಳಬೇಕು, ಶಿಕ್ಷಕರು ಹೇಳುವಂತ ಮಾತು ಮಕ್ಕಳು ಕೇಳಬೇಕು ಅಂತ ಹೇಳ್ತಾ, ಮತ್ತೊಮ್ಮೆ ಮಗದೊಮ್ಮೆ ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ, ನನ್ನ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಂಡ ವೇದಿಕೆ ಮೇಲೆ ಆಸಂದ ಎಲ್ಲಾ ಗಣ್ಯರಿಗೂ, ಹಿರಿಯರಿಗೂ, ನನ್ನ ತಂದೆ ತಾಯಿಂದರಿಗೂ, ವಿಶೇಷವಾಗಿ DV ಗುಂಡಪ್ಪ ಶಾಲೆಯ ಮುಖ್ಯ ಶಿಕ್ಷಕ ಸೊಣ್ಣಪ್ಪ ಸರ್ ಅವ್ರಿಗೆ ಎಲ್ಲರಿಗೂ ಕೂಡ ಹೇಳ್ತಾ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ನಮಸ್ಕಾರ.